ಈ ಹಂಗದ ಇವಾಗ ಹಂಗೆ ಅದಲೆ ಜಾಸ್ತಿ ನೋಯ್ತದೆ ಗಾಳಿಗೆ ಬಿಟ್ಟಿದೆಯಲ್ಲ ಇನ್ನೇನು ಅಬ್ಬಬ್ಬ ಅದೇನು ಔಷಧಿ ಹಚ್ಚಿದೆ ಎಲ್ಲ ಉರಿತದೆ ಜನ ಹೂನ ಉರಿತದೆ ತಡಿ ಹೋಗ್ತೀನಿ. ಇನ್ನು ಜ್ವರಗುಬಾ ಇಲ್ಲ ಪ್ಯಾನ್ಗೆ ಒಂದು ತಂದಿಕ್ಕ ಇಲ್ಲ ಪ್ಯಾನ್ ಮೇಲೆ ಬಿಚ್ಕೊಳಕ್ಕಾಗಲ್ಲೇ ಹೂಬು ಎಂತ ಕೆಲಸ ಆಗೋಯ್ತಾ ನಾನೆಲ್ಲ ಗಳಾಸುಗಳು ಹೊಟ್ಟೋಗ್ಬಿಟ್ಟವೆ ಅಡಿಗೆ ಮನೆಗೆ ಅಂತ ನಾನು ಅನ್ಕೊಂಡ್ರೆ ಈ ಗಳಾಸುಗಳು ಹೊಟ್ಟೋಗ್ಬಿಟ್ಟವಲ್ಲ. ನಿಂಕ ಊರಾಗ ಯಾರು ಶತ್ರುಗಳಿಲ್ಲ. ನೀನ್ ಗಂಡಸ್ರು ತಂಟ್ಗೆ ಹೋಗಲ್ಲ ನಿಂಗೆ ಶತ್ರುಗಳು ಹೆಂಗ ಉಟ್ಕೊತಾರೆ ಬರೀ ನಿಂಗೆ ಬೇಕಾಗಿರೋದು ಹೆಂಗ್ಸ್ರು. ಏನೇನೋ ಮಾತಾಡ್ಬೇಡ. ಊರಾಗ ಯಾರು ನಂಗೆ ಶತ್ರುಗಳಿಲ್ಲ. ನಮ್ಮ ಮನೆಗೆ ಇರೋದು ನಂಗೆ ಶತ್ರುಗಳು. ಹೌದೇನು? ಯಾರು? ನೀನೇ ಇನ್ಯಾರು? ನೀನೇ ನನ್ನ ಶತ್ರುನಾ ನೀನು? ನಾನು ಸಾಯ್ಬೇಕು ಅಂತ ನಿಂಗೆ ಆಸೆನು? ಸತೋತಿಯನ ಬಿರಿ ಹೇಳ ಸತೋತಿಯನ ನೀನು? ಹೆಂಗ್ಸರ್ ನಾನು ನೋಡಿದ್ ಮುಟ್ಕ ಮಾತಾಡ್ಸಿದ್ ಮುಟ್ಕ ಏನೋ ಒಂದು ಗೌರವಕ್ಕ ಏನಮ್ಮ ಊಟ ಆಯ್ತೇನಮ್ಮ ಅಂತ ಕೇಳಿರೋದು. ಅಷ್ಟಕ್ಕಿಷ್ಟು ಮಾಡಿದ್ಯಲ್ಲ ನೋಡ ಎಂತ ಕೆಲಸ ಆಗತ್ತೆ. ಊನಲ್ಲೇ ಗಳಾಸ್ಗಳೆಲ್ಲ ಹೊಡೆದೋಗ್ಬಿಟ್ಟವಳೆ ಡಮ್ ಅಂತಲೆ. ಏನೋ ಹೋಗಪ್ಪ ಏನೋ ನಾನೊಂದು ಅನ್ಕೊಂಡೆ ಇದೊಂದು ಆಗೋಯ್ತು ಕತೆ. ಎಲ್ಲನೋ ಕಲಿ ಬಿಡ ಸರೋತದ್ ಬಿಡ. ಪಂಡಿತರ ಔಷಧಿ ಕೊಟ್ಟವ್ರು ಹಚ್ಚಿದ್ದೀನಿ ಸರೋತದ್ ಬಿಡು. ಒಟ್ನಾಗ ನನ್ನ ಸಾಯಿಸೋವರೆಗೂ ನಿನ್ಗೆ ನೆಮ್ಮದಿ ಇಲ್ಲಲೇ. ನಾನ್ಯಾಕ ನಿನ್ನ ಸಾಯಿಸ್ಲಿ? ಏನಮ್ಮ ನಿಮ್ಮ ಯಜಮಾನ್ಗೆ ಏನೂ ಆಗಿಲ್ಲ ಬಾ. ಗಳಾಸುಗಳು ಮಾತ್ರ ಡಮ್ ಅಂದವೆ. ಅಯ್ಯೋ ನಮ್ಮ ಯಜಮಾನ ಡಮ್ ಅಂದ್ರು ಪರವಾಗಿಲ್ಲ, ಗಳಾಸುಗಳೆಲ್ಲ ಆತನೇ ಡಮ್ ಅಂದ್ರು ನಂಗೇನ್ ಬೇಜಾರಾಗಿಲ್ಲ. ಎಂತ ಅನಾಹುತ ಆಗೋಗ್ಬಿಟ್ಟೈತಣ್ಣ. ಎಂತ ಅನಾಹುತ ಆಗೋಯ್ತು? ಏನಾಯ್ತು? ಇದು ನಮ್ಮಣ್ಣ ಸುನಂದಿ ಅವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟವನಣ್ಣ. ಸುನಂದಿ ಅವ್ರ ಅಮ್ಮನೇನ ಮತ್ತೆ ಸುನಂದಿನ ನನ್ನ ನೆಂಟ್ರು ಅಂತ. ಅಯ್ಯೋ ಯಾಕಂತೆ? ಅದ್ಯಾಕೋ ಏನ್ ಕತೆನೋ. ಅದೇನೋ ಹಂಗ್ ನೋಡೋಣ. ನಮ್ಮ ಅಮ್ಮನ್ ಫೋನ್ ಮಾಡಿದ್ದೀನಿ, ನಮ್ಮ ಅಮ್ಮನ್ ಬರ್ತಾವಳೆ. ನೀನ್ ಅದೇನೋ ಹಂಗ್ ನೋಡೋಣ. ಸುನಂದಿನ ಮದುವೆ ಮಾಡ್ಕೊಂಬಿಟ್ಟವನ ಹೆಂಗೆ? ನಂಗೆ ತಿಳಿದಣ್ಣ ಏನಂತ. ಶಿಕುನೆ ಮಲ್ಗಳಾತ. ಅಯ್ಯೋ ಇವ್ನು ಯಾಕೆ ಹೋಗೋಣ ಅವ್ರ ಮನೆಗೆ? ಅದೇನೋ ನಂಗೆ ತಿಳಿದಣ್ಣ. ನಾನು ಹೋಗಿ ಮಾತಾಡ್ಸ ಯಾರು ನೀನು ಎತ್ತೋಳ್ ನೀನು ಅಂತವನೆ. ಇವಳೇನ ನೆಂತಿ ಅಂತಾನೆ. ಲೇ ಶಿಕುನೆ ಲೇ ಮಲ್ಗಳಾತ ಅಂದ್ರೆ ಇವನೊಬ್ಬ ಶಿಕುನೆ ಅಂತ ಬಾಯಿಸ್ಕೊಂಡಿರತ್ತ. ಲೇ ಶಿಕುನೆ ಏನ ನಿನ್ ಗೋಳು? ಲೇ ನನ್ನ ಮೇಲಿಗೆ ಅವ್ನು ಕರ್ಕೊಂಡು ಹಿಡಿಯ ಅವ್ರ ಮನೆ ಹತ್ರಕ. ಅವ್ನಿಗೆ ಏನಾಗದೆ ಅಂತ ನಾನು ಹೇಳ್ತೀನಿ ಅವ್ನ ತಂಗನ್ಕ. ಅಯ್ಯ ಈ ಪರಿಸ್ಥಿತಿ ನಂಗೆ ನಿನ್ನ ಹೆಂಗ ಕರ್ಕೊಂಡೋಗತ್ತೆ? ನಾನು ಮಲ್ಕೊಳ್ಳ ನೀನು? ಇಲ್ಲಲೇ ನಾನು ಕರ್ಕೊಂಡಾಗ ಹೋಗಲೇ. ನಾನು ಒಬ್ಬನೇ ಹೋಗ್ತೀನಿ, ಏನೋ ನೋಡ್ಕೊಂಡ್ ಬರ್ತೀನಿ. ಬೇಡಲೇ ನಾನು ನೋಡ್ಕೊಂಡ್ ಬರ್ತೀನಿ. ಏನಾಗದೆ ಅಂತ ನೀನು ಬಾಯಿ ಮುಚ್ಕೊಂಡ್ ಮಲ್ಕ. ಬಾಯಿ ಮುಚ್ಕೊಂಡ್ ಮಲ್ಕೊಳ. ಗಳಾಸ್ಗಳೆಲ್ಲ ಹೊಟ್ಟೋಗ ಮಲ್ಕ. ಏನು ಹೊಟ್ಟೋಗಿಲ್ಲ ಏನೋ ಅಷ್ಟು ನೋಯ್ತದ ಅಷ್ಟೇ. ಇಲ್ಲ ನಡಿಯಲ್ಲ ಹೋಗೋಣ. ಇಲ್ಲೇ ನಾನು ನೋಡ್ಕೊಂಡ್ ಬರ್ತೀನಿ. ಗೀತಾ ಏನ ಅದಕ್ಕ ನಿಮ್ಮನ್ನ ಅವ್ರ ಮನೆಗೆ ಕೂತ್ಕೊಂಡಿರೋದು ಯಾರು ಕೇಳಕ? ಇಷ್ಟರಿಂದ ನನ್ನ ಸಂಸಾರ ಹಾಳು ಮಾಡಕ್ಕ ನಿಂತಿದ್ಲು. ಇವಾಗ ನಮ್ಮ ಅಣ್ಣ ಸಂಸಾರ ಹಾಳು ಮಾಡಕ್ ನಿಂತವಳೆ ಆ ಸುಪ್ನಾತಿ ಸುನಂದಿ. ಅಯ್ಯೋ ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು ನೋಡ್ಗೀತಾ. ಹೋಗಿತ್ತ ಹಂಗೆ ಏನು ಹೋಗಿದ್ನಲ್ಲ ಇವಾಗ ಅವ್ರ ಮನೆಗೆ ಕೂತವ್ ನಮ್ಮಣ್ಣ. ಹೋಗಿದ್ನಿ ಎಲ್ಲ ಇಷ್ಟೇ. ಬೆಲ್ಲ ಇರೋ ಗಂಟೆ ಸೀಮಿಗಳು ನೋಡ್ತಾ ಸುನಂದಿ ನಾನು ಎಷ್ಟು ನಂಬಿದ್ನಿ, ಎಷ್ಟು ಮೋಸ ಮಾಡ್ಬಿಟ್ಲು ನಂಕ. ಎಮ್ಮೆ ಇಟ್ಕೊಂಬಂದ ತಕ್ಷಣ ನಾನು ಬ್ಯಾಡವಾಗ್ಬಿಟ್ನಿ ಅವಳಕ. ಇವಾಗ ಇವನು ನಾಳೆ ಇನ್ನೊಬ್ನ ಇಂಥವ್ರನ್ನೆಲ್ಲ ನಂಬೇಕಾ ನಾನು? ನಂಬೋದು ಇಲ್ಲ, ಅವಳು ಮಾತಾಡ್ಸೋದು ಇಲ್ಲ. ನನ್ನ ಪ್ರಾಣ ಇರೋವರೆಗೂ ಅವಳ ಮಗ ಕೂಡ ನೋಡಲ್ಲ, ಅವಳ ಮಗ ದರ್ಶನ ಮಾಡಲ್ಲ. ಜನ ಸರಿಯಿಲ್ಲ ಇವಾಗಿನ ಕಾಲದಾಗ. ಮೋಸ ಮಾಡ್ಬಿಟ್ಲು ಸುನಂದಿನಕ್ಕ, ಮೋಸ ಮಾಡ್ಬಿಟ್ಲು. ಹೆಂಗವಳಪ್ಪ ಮನು ಹುಡುಗಿ? ಚೆನ್ನಾಗವಳಮ್ಮ ಹುಡುಗಿ. ಒಬ್ಳೆ ಮಗಳಂತೆ. ಮನೆ ನೋಡ್ಬೇಕಮ್ಮ ಎಷ್ಟು ಚೆನ್ನಾಗದೆ. ಚೆನ್ನಾಗವಳ ಹುಡುಗಿ. ಡಿಗ್ರಿ ಓದವಳಂತೆ. ಅಯ್ಯೋ ಅವಳ ಮನೆಗಿನ ಕೆಲಸ ಮಾಡ್ಕೊಂಡು ಮನೆಗಿದ್ರೆ ಅಷ್ಟೇ ಸಾಕಪ್ಪ. ಆಮೇಲೆ ಜಾಸ್ತಿ ಓದಿ ಕೆಲಸ ಮಾಡಿ ಸಂಬಳ ತಂದು ಕೊಟ್ಟಿದ್ರೆ ಸಾಕು. ಹುಡುಗಿ ಚೆನ್ನಾಗವಳೆ. ಕಟಿಂಗ್ ಮಾಡ್ಸೋಳೆ. ಇನ್ನು ಕಟಿಂಗ್ ಮಾಡಿಸ್ಬೇಡ ಅಂತ ಹೇಳ್ಬೇಕು. ಕಟಿಂಗ್ ಮಾಡ್ಸೋಳೆನಾ? ಕಟಿಂಗ್ ಮಾಡ್ಸೋಳೆ. ಚೆನ್ನಾಗದೆ. ಮನೆ ನೋಡ್ಬೇಕಮ್ಮ ಎಷ್ಟು ಚೆನ್ನಾಗದೆ. ನೀನು ಯಾವಾಗ ಹೋಗ್ಬಿಡ್ತೀಯಮ್ಮ? ನಿಮ್ಮ ಅಪ್ಪನ ಬರ್ಲಿ ಕೇಳ್ತೀನಿ ಇರು. ಹೋಗಿ ನೋಡ್ಕೊಂಡ್ ಬರ್ತೀರಿ. ತಾತನೆಲ್ಲ ಯಾವಾಗ ಹೋಗ್ತಾರಂತೆ? ಇನ್ನ ತಾತನ ಕೇಳಿಲ್ಲ, ನೀನು ಕೇಳೋಣ ಅಂತ ಬಂದೆ. ಯಾವಾಗಂತೆ ಮದುವೆ? ಏನಾನ ಅದು ಯಾವುದೋ ಒಂದು ಹುಡುಗಿ ಆಯ್ತಂತೆ ಅವ್ರ ಮನೆಗ. ಆ ಹುಡುಗಿಗೆ ಮದುವೆ ಆದಮೇಲೆ ಈ ಹುಡುಗಿಗೆ ಮದುವೆ ಮಾಡೋದಂತೆ. ಹೌದಾ? ಸರಿ, ನಾನು ನಿಮ್ಮ ಅಪ್ಪನ ಹೋಗಿ ಏನೋ ವಿಚಾರಿಸ್ಕೊಂಬತ್ತೀರಿ. ನೀನು ಇವಾಗ ಫ್ಯಾಕ್ಟ್ರಿ ಹತ್ರಕ್ಕೆ ಓದ್ತಾ ಇದ್ದೀನಾ? ಫ್ಯಾಕ್ಟ್ರಿ ಹತ್ರಕ್ಕೆ ಓದ್ತಾ ಇದ್ದೀನಮ್ಮ. ಓದ್ತೀನಿ. ಸರಿ ಹೋಗಪ್ಪ. ಹೆಂಗೋ ಒಳ್ಳೆ ಮನೆಗೆ ಹೆಣ್ಣು ತಂದ್ರೆ ಚೆನ್ನಾಗಿರ್ತದೆ. ಇವ್ನು ಕಷ್ಟ ಅಂತ ಬಂದಾಗ ಅವರು ಸಹಾಯ ಮಾಡ್ತಾರೆ. ಏನೂ ಇಲ್ದರೆ ಮನೆಗೆ ಹೆಣ್ಣು ತಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಇನ್ನು ಇವನ್ ಕೇಳಿ ಸಹಾಯ ಮಾಡ್ತಾರೆ. ಹೋಗ್ಲಿ ಬಿಡು, ನಮ್ಮ ಅವನು ಒಳ್ಳೆ ಕೆಲಸ ಮಾಡಿದ್ನು. ಸರೋಜಕ್ಕ ಬಾಕ. ಆಯ್ತೇನೆ ಕೆಲಸ ಇಲ್ಲ. ಏನು ಕೆಲಸ ಮಾಡೋದು? ಕೂತ್ಕಕ್ಕ. ನಮ್ಮತ್ತೆ ಊಟ ತಂದ್ಕೊಟ್ಲ, ತಿನ್ಬಿಟ್ಟು ಕುತ್ಕೊಂಡಿದ್ದೀನಿ. ಮಗನ್ಗ ಮದುವೆ ಮಾಡ್ತೀನೋ ಈ ಚಿಕ್ಕ ಮನೆಗೆ ಇರ್ತೀನಿ? ಇನ್ನೆಲ್ಗೆ ಹೋಗ್ಲಕ್ಕ? ಈ ಚಿಕ್ಕ ಮನೆಗೆ ಇರಬೇಕು. ದೊಡ್ಡ ಮನೆ ಕೆಲ್ಕ್ ಹೋಗ್ಲಿ ನಾನು? ಇವಾಗ ನಮ್ಮ ಅವನು ಶಿವನ್ಗಂತ ಕೊಟ್ಟವನಲ್ಲ ದೊಡ್ಡ ಮನೆ, ಅದನ್ನ ನೀನು ಇಸ್ಕೊಂಬಿಡೆ. ನನ್ನ ಮಗನ್ಕ ಸೊಸೆಕ ಸರೋತದೆ. ನೀನು ಆ ಮನೆಗೆ ಇರು ಅಂತ ಹೇಳು. ಅವನೇನು ಆ ಮನೆಗೆ ಇರ್ತಾನ? ಬೇರೆ ಯಾವ್ದಾನ ಮನೆ ತಕೊಂತಾನೆ, ಇಲ್ಲ ಮನೆ ಕಟ್ಸ್ಕೊಂತಾನೆ? ಕೊಡ್ತಾನೆ ಅಂತೀಯಾ? ಅಯ್ಯೋ ಕೊಡ್ದಿರ ಏನು ಮಾಡ್ತಾನೆ ನಮ್ಮ ಅವನ ಹೆಸರಿಗೆ ಬರ್ಕೊಟ್ಟವನ. ಅವನು ಏನೇನು ಇಸ್ ಮಾಡಿ ಆ ಮನೆ ಇಸ್ಕೊಂಬಿಡಿ ಹೇಳ್ತೀನಿ ನೀನು. ಆ ಮನೆ ಇಸ್ಕ. ದೊಡ್ಡದಾಗದೆ ನಿಮ್ಮ ಕಸರೋತದೆ. ಕೇಳ್ತೀನಿ ಇರು ಏನಂತಾನ ನೋಡೋಣ. ಕೇಳ್ಬಿಟ್ಟು ಮನೆ ಬೇಕು ನಂಗೆ, ಮದುವೆ ಆಗ್ತದೆ, ಆ ಮನೆಗೆ ಇರೋಕ್ಕಾಗ್ತದೆ ನಾನು ಚಿಕ್ಕ ಮನೆಗೆ ಕೊಡು ನಂಗೆ ಮನೆ, ನೀನು ಇನ್ನೇನು ಕೊಡಬೇಡ ಅಂತ ಹೇಳ್ಬಿಟ್ಟು ನೀನು ಈಸ್ಕೊಳ್ಳೆ ಮನೇನ ನಿನ್ನ ಹೆಸ್ರಿಗೆ ಬರ್ಸ್ಕೊಂಬಿಡಿ. ಇಲ್ಲ ಅಂತಂದರೆ ಆ ಸಂಧ್ಯಾ ಯಾವತ್ತಿದ್ರೂ ನಿಂಗೆ ತೊಂದರೆ ಮಾಡೋಳೆ. ಇವಾಗ ನೀನು ಆ ಮನೆಗೆ ಹೋಗಿ ಸೇರ್ಕೊಂಬಿಟ್ರೆ ನಿನ್ನ ಜೀವನ ಪರ್ಯಂತ ಆರಾಮಾಗೇ ಇರ್ಬೋದು, ಅವನು ಆರಾಮಾಗಿರ್ಬೋದು. ನನ್ನ ಮಾತು ಕೇಳಿ. ಅದೇ ಅಕ್ಕ ನಾನು ಅನ್ಕೊಂತ ಇದ್ದೀನಿ, ಏನನ್ನ ಮಾಡಿ ಮನೆಯನ್ನ ತೆಗೆಸ್ಕೊಬೇಕು ಅಂತ. ಇವಾಗ ಡೈವರ್ಸ್ ಬೇರೆ ಕ್ಯಾನ್ಸಲ್ ಮಾಡಿಸ್ಬೇಕು.
ಡೈವರ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಲಾಯರ್ ಹತ್ರ ಹೋಗಿ ವಿಚಾರಿಸ್ಬೇಕು ಏನು ಮಾಡಬೇಕು ಎತ್ ಮಾಡಬೇಕು ಅಂತ. ಆ ಡೈವರ್ಸ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಹಂಗೆ ಮಾಡಲೇ ಫಸ್ಟ್ ಆ ಕೆಲಸ ಮಾಡಲೇ. ನೀನು ಈ ಮನೆಗೆ ಹೋಗಿ ಸೇರ್ಕೊಳೋದು ನೋಡ್ಕ. ಸೇರ್ಕೊಂಡ್ಮೇಲೆ ಯಾರಿಗೂ ಬಿಡಬೇಡ ಮನೇನ. ಸ್ನೇಹನ ಮದುವೆ ಮಾಡ್ಕೊಂಡು ಹುಡುಗನ್ ಚೆನ್ನಾಗವನೆ. ಚೆನ್ನಾಗವನೆ. ಏನು ಇಂಜಿನಿಯರ್ ಅಂತ ಇಂಜಿನಿಯರ್. ಆ ಮಗು ಒಂದದೆ, ಅಜ್ಜಿ ಒಂದವಳೆ. ಆಯಮ್ಮನ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ನಮ್ಮ ಮಾವನು ಬಂದಿದ್ನಲ್ಲ, ಹೇಳ್ ಕಳ್ಸಿದ್ನು, ಮಾತಾಡೋಣಪ್ಪ, ಮಾತಾಡಿ ಒಂದು ದಿವಸ ಎಲ್ಲ ನಮ್ಮ ಮದುವೆ ಇಕ್ಕೋಣ ಅಂತ ಹೇಳವನೆ. ಜೋರಾಗಿ ಮಾಡ್ಕೊಡ್ತೀರೇನು? ಇಲ್ಲ ಹುಡುಗನ್ಕ ಜೋರಾಗಿ ಮಾಡ್ಕೊಡೋದು ಇಷ್ಟ ಇಲ್ಲಂತೆ. ಅದಕ್ಕೆ ಎಲ್ಲ ದೇವಸ್ಥಾನ ಮುಹೂರ್ತ ಹಾಕ್ಕೊಡ್ತು. 2ನೇ ಮದುವೆ ಅಲ್ಲಕ್ಕ, ಅದಕ್ಕೆ ಎಲ್ಲೋ ಬೇಜಾರಾಗಿರ್ಬೇಕು. ಇವಳಿಗೂ 2ನೇ ಮದುವೆ, ಆ ಹುಡುಗನ್ಗೂ 2ನೇ ಮದುವೆ. ಇರ್ಬೋದು. ಏನು ಆಡಂಬರ ಏನು ಬೇಡ ಬಿಡಮ್ಮ. ಎಲ್ಲ ಅವಳ ಅಣ್ಣನಾಗ ಬರ್ದಂಗಿಲ್ಲ. ಚೈತನ್ಯ ಅಕ್ಕ ಬೆಳಗ್ಗೆನೇ ಹೊರಟೋಗ್ಬಿಟ್ಲು. ಅವ್ರ ಯಜಮಾನ್ ಬಂದು ಕರ್ಕೊಂಡು ಹೋದ್ಲವಳು. ಅಲ್ಲಿ ಮನೆಗೆ ಮಾಡಿಕ್ ಬರ್ಬೇಕಲ್ಲಮ್ಮ. ಅಮ್ಮನ್ ಕುತ್ತಿರ್ತಾಳೆ, ಮಾಡಿಕ್ಬೇಕಲ್ಲ ಅಮ್ಮನ್ಕ ಮಹಾತಾಯಿಕ. ಅವ್ರ ಹತ್ತಕ್ಕೆ ಬಲ್ ಬಾಯಿ ಅಂತ. ಅಯ್ಯೋ ಬಾಯಿ ಕತೆ ಯಾಕೆ ಹೇಳ್ತೀಯ? ಅವಳ ಮಕ್ ಮುಚ್ಚೋಗ ಹೋಗು. ಮಾಡಿಕ್ಕೋರಿಲ್ಲಮ್ಮ, ಅದಕ್ಕೆ ಓತಾಳೆ ನನ್ನ ಮಗಳು. ಪಾಪ ಅವಳು ನೋಡಿದ್ರೆ ನಂಗೆ ಹೊಟ್ಟೆ ಗುರಿ. ಏನು ಮಾಡ್ತೀಯ? ಅವ್ರು ಕೇಳ್ಕೊಂಬಂತೀರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಅದೇಳು ನಿಮ್ಮ ಯಜಮಾನ್ ಬಂದರೆ ಕೇಳೆ, ಮನೆ ನಂಗೆ ಬೇಕು, ಮನೆ ಕೊಡು ಅಂತ. ಫಸ್ಟ್ ಆ ಮನೆಗೆ ಸೇರ್ಕೊಳ್ಳೋದು ನೋಡ್ಕೊಳ್ರಿ ನೀವು. ಸರಿಯಕ್ಕ ಬರಲಿ, ಸಾಯಂಕಾಲ ಬರ್ತಾನೆ, ಕೇಳ್ತೀನಿ. ಅಜ್ಜಯ್ಯಮ್ಮ ನನ್ನೋಳ ಬರೇ ಇಲ್ಲ ಮನೆ ಹತ್ರಿಕ. ಅದು ಎತ್ತು ಹೋಗ್ಬಿಟ್ಲ. ಅದೇನು ಕತೆನೋ ಅಜ್ಜಯ್ಯಮ್ಮನ. ಲೇ ಅಂಬುಜೆ, ಲೇ ಅಂಬುಜೆ. ಅಲ್ಲ ಅದೇನು ಹೆಚ್ಚು ಕಡಿಮೆ ಆಯಿತು ಏನೋ ಹೇಳ್ಬೇಕು ತಾನೇನಂತ. ಅಯ್ಯೋ ಒಳ್ಳೆ ಓಳು ಈ ಅಮ್ಮನ. ಅಂಬುಜಿ ಮಾತಾಡಿದ್ರೆ ಹೋಗ ಗೌರಿನ ಕರ್ಕೊಂಬಾವು ಅಂತಾಳೆ. ಏನಮ್ಮ ಅಜ್ಜಯ್ಯಮ್ಮನು ಮನೆ ಹತ್ರಕ್ಕೆ ಬರಿಲ್ಲ ನೋಡಿ. ಆಯಮ್ಮನ ಏನಕ್ಕೆ ನಮ್ಮ ಮನೆ ಹತ್ರಕ್ಕೆ ಬರ್ತಾಳೆ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೋಡು. ಅಯ್ಯೋ ಅಲ್ಲಲೇ ಆಯಮ್ಮನು ಎಂತ ಕೆಲಸ ಮಾಡಿದ್ಲು ಅಂದ್ರೆ, ಏನ್ ಮಾಡಿದ್ಲು? ಅವರು ಅಳಿನು ಏನೋ ಆಯಮ್ಮನು ಹೇಳ್ದಂಗೆ ಕೇಳ್ತಾ ಇಲ್ಲಂತೆ. ಸಂಸಾರಕ್ಕೂ ಏನು ತಂದಾಗ್ತಾ ಇಲ್ಲಂತೆ. ಅದಕ್ಕೆ ನಮ್ಮ ಅಳಿನು ಹೇಳಿದ ಮಾತು ಕೇಳಂಗೆ 1-2 ನಿಂಬೆಹಣ್ಣು ಮಂತ್ರಿಸ್ಕೊಡು ಅಂತ ಹೇಳಿದ್ಲು. ಸೋರೋಯ್ತು ಬಿಡು. ಆಮೇಲೆ ಮಂತ್ರಿಸ್ಕೊಟ್ಟೆ ನಾನು ನಿಂಬೆಹಣ್ಣು. ಆಮೇಲೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ನಮ್ಮ ಅಳಿನು ತುಳಿಲಮ್ಮ ನಿಂಬೆಹಣ್ಣನ, ಯಾರೋ ಬೇರೆಯವ್ರದ್ದು ತುಳಿದು ಬಿಟ್ರು ಅಂತ ಗೊಳೋ ಅಂತ ಹತ್ಕೊಂಬಂದ್ಲು. ಏನನ ಮಾಡು ಅಂತಂದ್ಲು. ಮಂತ್ರಿಸಿರೋದನ್ನ ತಿರುಗಿ ನಾವೇನು ಮಾಡೋಕ್ಕಾಗಲ್ಲ. ಅವನು ಯಾರೋ ತುಳಿದ್ನಲ್ಲ, ಅವನೇ ಇನ್ನ ಇವ್ರ ಮನೆಗಿದ್ದೋತಾನೆ. ಇದು ನಿನ್ನ ಕಿತಾಪತ್ತಿನ? ಹಂಗಾದ್ರೆ ಏನ್ ನಾನು ಕಿತಾಪತ್ತೀನಿ? ಅಲ್ಲಮ್ಮ ನಿಂಬೆಹಣ್ಣು ಎಲ್ಲಿಕ್ಕಿದ್ಲಂತೆ ಅವಳ? ಅದು ಎಲ್ಲಿಕ್ಕಿದ್ಲು ನನಗೆ ತಿಳಿದು. ಅವ್ರ ಮನೆ ಹತ್ರ ಇಕ್ಕಿದ್ಲೇನು? ಅಯ್ಯೋ ಹೋಗ, ಅವಳಿಗೆ ಬಾಯಕ್ ಮುನ್ನಾಕ, ಅವಳಿಗೆ ಗಾಜ ಬಿಡಿಸ್ತೀನಿ ಹೋಗಿ. ಅದೇನಾಗದ ಹಂಗೆ ನೋಡ್ಕೊಂಬರಿ. ಯಾರೋ ತುಳ್ದಿರೋದ ನಿಂಬೆಹಣ್ಣನ? ಯಾರೋ ಬೇರೆಯವರು ತುಳಿದು ಬಿಟ್ರು ಅಂತ ಬಂದ್ಲು. ಯಾರು ತುಳ್ದಿರೋದ ಹಂಗೆ ನೋಡ್ಕೊಂಬೋಗು. ಓದ್ತೀನಿ ಹೋಗಿ ಬರ್ತೀನಿ, ಅವಳು ಗಾಜ ಬಿಡಿಸ್ತೀನಿ. ಕೇಳ್ಬಿಟ್ಟು ಹಂಗೆ ಕರ್ಕೊಂಬ. ಕರ್ಕೊಂಬರಕ್ ಬೇರೆ ಓದ್ತೀನಿ, ಹೋಗಿ ನೀನು. ಅಯ್ಯೋ ಎಂತ ಎಡವಟ್ಟು ನೋಡು. ಜಾನು ಮಗುನ ನೋಡ್ದ? ಜಾನುನಾ? ನಾನು ಆವಾಗ ಇಲ್ಲಿ ಬಂದು ಕೂತ್ಕೊಂಡಾಗಿಂದ ಅವಳೇನು ಕಾಣಿಸ್ತಾ ಇಲ್ಲಮ್ಮ. ನಾನು ಅವಾಗ ಒಳಗೆ ಹೋಗಿದ್ನಲ್ಲ ಅಷ್ಟೊತ್ತು, ಅವಾಗೇನು ನಾಚ್ಕೋದ್ಲೇನೋ? ಇಲ್ಲ ಎಲ್ಲೋತಾಳೆ ಒಳಗೆ, ಅವಳೇನೋ ನೋಡೋಕಮ್ಮ. ಇಲ್ಲಮ್ಮ, ಇಲ್ಲ ಜಾನು ಒಳಗ. ಅಯ್ಯೋ ಹೇಳಕ್ಕಂತೀನಿ, ಎತ್ತೋಯ್ತಮ್ಮ. ಎಲ್ಲೋದ್ಲ ಗೊತ್ತಿಲ್ಲ. ಅವಳು ಊರ್ಕೊಡ್ತೀನಿ ಅಂತ ಇದ್ಲಲ್ಲ, ಊರ್ಗೆ ಒಟ್ಟಿಗಿಟ್ಬಿಟ್ಲ ಏನಮ್ಮ? ಹೌದಾ? ಒಟ್ಟಿಗಿಟ್ಬಿಟ್ಲ ಏನೋ? ನೋಡಿಲ್ಲ ನೀನು? ಯಾಕೋ ತಲೆನೋಯ್ತಾಯ್ತು? ಹೋಗಿರೋ ಅಷ್ಟೊತ್ತು ಮಲ್ಕೊಂಬಿಟ್ಟಮ್ಮ. ನನ್ನ ಪಕ್ಕದಾಗೆ ಇಟ್ಲು, ಮಾತುಗಳು ಹೇಳ್ಕೊಂಡು. ಅದು ಯಾವ ಮೈಲ ಹೊಲ್ಟುಬಿಟ್ಟವಳೆ ನೋಡಮ್ಮ. ಇದೆಲ್ಲ ನಿಂಗೆ ತಕ್ಕನಾದ್ದಲ್ಲ ಆಯಿತಾ? ಆ ಮಗುಗೋಸ್ಕರನಾದರೂ ನಿನ್ನ ಪಾಡಕ್ಕೆ ನೀನು ಹೋಗು. ನಮ್ಮ ಮನೆ ಜನ ನೀನು ಅನ್ಕೊಂಡಂಗೆ ಕೆಟ್ಟೋರಲ್ಲ. ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗಮ್ಮ. ಅಲ್ಲಮ್ಮ, ನನಗೂ ಒಂದು ಟೈಮ್ ಬರಬೇಕಲ್ಲ. ನನಗೆ ದಾರಿ ಸಿಗ್ತಾ ಇಲ್ಲಮ್ಮ, ಹೋಗಕ್ಕ ದಾರಿ ಸಿಗ್ತಾ ಇಲ್ಲ. ಎಲ್ಲನ ಬೇರೆ ಕಡೆ ಇರೋಣ ಅಂದರೆ ಮಗು ಕಡೆನೇ ಮುಂಚೆ ಎಳಿತದೆ. ಅದಕ್ಕೋಸ್ಕರ ಇಲ್ಲಿ ಜಾಗ ಮಾಡ್ಕೊಂಡಿದ್ದೀನಮ್ಮ. ಅದು ಬಿಟ್ಟರೆ ಒಬ್ಬರು ಕೆಟ್ಟದ್ದು ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಾಗಿಲ್ಲ. ಇಲ್ಲ ತಿಳಿಯೋದು ಏನು ಮಾಡೋಕ್ಕಾಗ್ತದೆ? ಇದನ್ನು ನಮ್ಮ ಶಿವಪ್ಪನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಒಂದು ನಿರ್ಧಾರ ಮಾಡಬೇಕು. ಶಿವ. ಏನಮ್ಮ? ಯಾಕಮ್ಮ? ಏನು ಯೋಚನೆ ಮಾಡ್ತಾ ಇದೀಯಾ? ಆ ಮಗು ಎಲ್ಲೂ ಕಾಣಿಸ್ತಾ ಇಲ್ಲಲೇ. ಎತ್ತೋದ್ಲ? ಬೆಳಗ್ಗೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಈಚೆಗೆ ಬಂದ್ಲು. ಆಮೇಲೆ ಇವಳು ಏನೋ ಹೇಳಿ ಒಳಗೆ ಕರ್ಕೊಂಡು ಹೋದ್ಲು. ತಿರ್ಗಾ ಮಗು ಕಾಣಿಸ್ತಿರಾಗೋಗ್ಬಿಟ್ಟದಲ್ಲ. ಅಲ್ಲಮ್ಮ, ಮಗು ನಾವು ಸಾಕ್ತಾ ಇದ್ರಿ, ನೀನು ನೋಡ್ತಾ ಇದೀಯ ಹೆಂಗ್ ಸಾಕ್ತಾವಳೆ ಸಾವಿತ್ರಮ್ಮನು ಅಂತ. ಅವ್ರ ಅಮ್ಮನ ಇದನ್ನ ತಿಳ್ಕೊಬೇಕಮ್ಮ. ಮವ, ನಂಗೆ ದಾರಿ ಸಿಕ್ಕಿದ್ರೆ ನಾನು ಹೊಟ್ಟೋತಾ ಇದ್ನಿ ಮವ. ನನಗಿನ್ನ ದಾರಿ ಸಿಗ್ತಾ ಇಲ್ಲ ಮವ. ನಾನು ಹೋಗಕ್ಕ ನಂಗೆ ದಾರಿ ಸಿಕ್ತಿದ್ರೆ ನಾನು ಇಂದವರೆಗೂ ಇಲ್ಲಿ ಇರ್ತಾ ಇದ್ನ, ಯಾವಾಗೋ ಹೊಟ್ಟೋತಾ ಇದ್ನಿ. ನಂಗೆ ದಾರಿ ಸಿಗ್ತಾ ಇಲ್ಲ ಮವ, ಹೋಗಕ್ಕ. ನಾನು ಏನು ಮಾಡಲಿ ಮವ? ಎಲ್ಲಿ ಹೋಗ್ಲಿ ಮವ? ಎಲ್ಲಿದ್ರು ಯಾವಾಗಲೂ ಮಗು ಕಡೆನೇ ಮನ್ಸು ಎಳಿತಾ ಇರ್ತದೆ. ಅದಕ್ಕೋಸ್ಕರ ಸಾವಿತ್ರಕ್ಕನ ಹತ್ರ ಕೇಳ್ಕೊಂಡಿದ್ದೀನಿ ಮವ. ನಂಗೆ ನೀವೇ ಏನೋ ದಾರಿ ಮಾಡಿಕೊಟ್ಬಿಟ್ರಿ, ನಾನು ಹೊರಟೋಗ್ಬಿಡ್ತೀನಿ. ಅಲ್ಲಮ್ಮ, ನಿಂಗೆ ದಾರಿ ಮಾಡ್ಕೊಡಕ್ಕೆ ನಾವೇನು ದೇವ್ರಿಗ್ಲೇನಮ್ಮ? ನೀನು ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತದೆ. ನನಗೆ ದಾರಿ ಸಿಗ್ತಾ ಇಲ್ಲ ಅಂತಂದ್ರೆ ಏನು?
ನಿಂಗೆ ದಾರಿ ಮಾಡ್ಕೊಡಕ್ಕ ನಾವು ದೇವ್ರುಗಳಲ್ಲಮ್ಮ, ದೇವ್ರುಗಳಲ್ಲ. ಆ ಅಮ್ಮನಿಗೆ ಏನೋ ತೊಂದರೆ ಆಗ್ತದೇನೋ ಅಂತ ದಿಗ್ಲು ಅಷ್ಟೇನಮ್ಮ, ಬೇರೆ ಇನ್ನೇನೂ ಇಲ್ಲ. ಇಲ್ಲ ಮವ, ಏನು ತೊಂದರೆ ಮಾಡಲ್ಲ ಮವ. ಎಷ್ಟು ದಿನ ಆಯ್ತು ನಾನು ಬಂದು, ಯಾರಿಗಾದ್ರೂ ಏನಾದರೂ ತೊಂದರೆ ಮಾಡಿದ್ದೀನ ಮವ? ನೋಡೋಣಮ್ಮ, ನಮ್ಮ ರಾಮು ಬರಲಿ, ನಮ್ಮ ಮಗನ ಸಾವಿತ್ರಮ್ಮನ ಮಗನ ಬರಲಿ, ಮಾತಾಡೋಣ. ಅವನು ಇಲ್ದಿದ್ದು ನಾನು ಇಂಥ ವಿಷಯಗಳಿಗೆಲ್ಲ ತೀರ್ಮಾನ ತಗೊಳಕ್ಕಾಗಲ್ಲಮ್ಮ. ದುಡ್ಡೋಗಿಡ್ಡ ಆದರೆ ಕೊಟ್ಬಿಡೋದು, ಆದರೆ ಇಂಥ ವಿಷಯಗಳೆಲ್ಲ ನಾನು ಒಬ್ಬನೇ ತೀರ್ಮಾನ ತಗೊಳಕ್ಕಾಗಲ್ಲ. ಅವ್ನು ಬರಲಿ, ಅವನ ಹತ್ರ ಮಾತಾಡ್ಬಿಟ್ಟು ಯಾವುದೊಂದು ಹೇಳ್ತೀನಿ. ರಾಮು ಸರಿ ಅಂತ ಹೇಳಿದ್ದಕ್ಕೆ ಮವ ನಾನು ಬಂದಿದ್ದು. ನೀನು ಹಿಂಗೆ ಓಡಾಡ್ತಾ ಇದ್ರೆ ಇನ್ನೆಂಥವರು ಸರಿ ಅಂತ ಹೇಳ್ಬೇಕಲ್ಲಮ್ಮ. ಹಾಂ, ನಾನೇನು ಮಾಡಲಿ ಮವ, ನನಗೆ ದಾರಿ ಸಿಗ್ತಾ ಇಲ್ಲ ಮವ. ಸರಿ ಆಯಿತು, ಹೋಗಮ್ಮ. ಮಗು ಎಲ್ಲವಳ ನೋಡು, ಊರಿಗೆ ಏನಕ್ಕೆ ಹೋಗಿತ್ತಾಳೆ, ಅದು ಎಳೆ ಕಂದನು ಎಲ್ಲೋದ್ನ ನೋಡೋಗು. ನೋಡಮ್ಮ, ನಮ್ಮ ಈ ಕತಿಗಳು ಜನಗಳು ಹೇಳ್ತಾರೆ, ಅಯ್ಯೋ ಅವ್ರಿಗೇನಪ್ಪ ದಂಡಿಯಾಗಿ ದುಡ್ಡತ್ತೆ ನೆಮ್ಮದಿಯಾಗವ್ರೆ ಅಂತ. ದುಡ್ಡಿದ್ದವ್ರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ದವ್ರಿಗೆ ದುಡ್ಡಿಲ್ಲ. ಇದೇ ನಮ್ಮ ಕತೆ ನೋಡು, ಎಂಥ ಕತೆಗಳು. ಹಾಂ, ಏನಾನ ಒಂದು ಪೂಜೆ ಗೀಜೆ ಮಾಡಿಸಿ ಎಲ್ಲ ನೋಡ್ಕೊಂಡೆ ದಾರಿ ಮಾಡಿಸ್ಕೊಟ್ಬಿಡಪ್ಪ. ಏನು ಪೂಜೆ ಮಾಡೋದಮ್ಮ? ನನಗೆ ಏನಮ್ಮ ತಿಳಿದು? ಏನು ಪೂಜೆನೋ ಅಂತ ನೀನೇ ಹೋಗ್ಲಿ ಹೇಳು. ಹಾಂ, ಏನು ಪೂಜೆನೋ ಏನೋ. ಅವತ್ತು ಒಂದು ಚಿಕ್ಕ ಹುಡುಗನ ಕಾವೇ ಬಟ್ಟೆಗಳು ಹಾಕೊಂಡು ಬಂದಿದ್ನಲ್ಲ, ಆ ಹುಡುಗನ ಹತ್ತಿರಕ್ಕೆ ಬಂದಿದ್ನಾ? ಯಾವಾಗಲೂ ಬರಲ್ಲಮ್ಮ, ಏನಾನ ನಮಗೆ ತೊಂದರೆ ಆದರೆ ಅಷ್ಟೇ ಬರೋದು. ಆ ಹುಡುಗನ ಕೇಳಿದ್ರೆ ಏನಾನ ಒಂದು ಪೂಜೆ ಗೀಜೆ ಮಾಡೋದೋ ಇಲ್ಲ ದಾರಿ ಮಾಡ್ಕೊಡೋದೋ ಮಾಡ್ತಾ ಇದ್ನಲ್ಲ. ನಿಂಗೇನ ತಿಳಿಯೋದೇನಮ್ಮ, ಹೇಳಮ್ಮ. ನಂಗೆ ಏನು ತಿಳಿದಪ್ಪ, ಏನು ತಿಳಿದು. ಹೋಗ್ಲಿ, ಒಂದು ನರಬಲಿ ಕೊಟ್ಟ ದಾರಿ ಆಗ್ತದ? ಬೆಕ್ಕು ಕಸಳಿ ಜರ ಬರೋ ಮಾತ್ರ ಮಾತಾಡ್ತೀಯ ನೀನು. ಅಲ್ಲ, ಆ ಅಮ್ಮಗೆ ದಾರಿ ಮಾಡ್ಕೊಡಕ ನರಬಲಿಕ ಏನಮ್ಮ ಸಂಬಂಧ? ದೇವ್ರು ಕರ್ಕೊಂಡು ಹೋಗ್ಬೇಕು, ಆ ಅಮ್ಮನ ಹೋಗ್ಬೇಕು, ಹೋಗು. ನಿನ್ನ ಮಾತಿಗೆ ಕೇಳಿದ್ರೆ ನಂಗೆ ಏನು ಮಾಡ್ಬೇಕಂತ ದಿಕ್ಕೆ ತೋಚಲ್ಲ. ಅದು ಬಿಟ್ರೆ ನಂಗೆ ಇನ್ನೇನು ತಿಳಿದು ಸ್ವಾಮಿ, ಏನು ತಿಳಿದು. ಸರಿ, ರಾಮನ್ ಬರಲಿ, ಅವನ ಹತ್ರ ಮಾತಾಡೋಣ. ಅಲ್ಲ, ಅವ್ನು ಹೇಳೋಣ ಹೇಳ್ಬೇಡ, ಹಿಂಗಾಗದಣ ಅಂತ ಹೇಳ್ಬಿಟ್ಟು ಯಮುನ ಹತ್ಕೊಂಡ್ಬಿಟ್ಲು, ಸುತ್ತಬಿಟ್ಲು, ಅದಕ್ಕೆ ಕರ್ಗೋಗಿ ಅವನು ಸರಿ ಅಂತ ಒಪ್ಕೊಂಬಿಟ್ರೆ ಹೆಂಗಮ್ಮ? ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗಮ್ಮ? ಅಲ್ಲಪ್ಪ, ಆ ಹುಡುಗಿ ಬಂದು ಜಾಸ್ತಿ ದಿನ ಆಗದಂತಲ್ಲ, ಏನು ತೊಂದರೆ ಮಾಡಿಲ್ಲಲ್ಲ. ನೀನು ಹೇಳೋವರೆಗೂ ನಮಗೆ ತಿಳಿದು ಹೋಗೋ. ಮತ್ತೆ ಇನ್ನೇಕೆ ಪಾಪ, ಏನು ತೊಂದರೆ ಮಾಡಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಏನೋ ಕೊಡ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟಾರೆ. ತಾಯಿ ಮಗುನ ಹೆಂಗ ಅಗಲ್ಸೋದು ಅಂತ. ತಾಯಿ ಕೊಳ್ಳಲ್ಲಪ್ಪ, ಎತ್ಕೊಳ್ಳು, ಏನು ಮಾಡೋಕ್ಕಾಗ್ತದಪ್ಪ? ಕೇಳಿದೆಲ್ಲ ನೀನು ಕತೆನೋ. ಆ ತಾಯಿದು ಹೃದಯ ಕಿತ್ಕೊಂಡು ಓಡೋತಾ ಇದ್ನಂತೆ ಮಗನು. ಓಡೋತಾ ಇದ್ರೆ ಮುಗಿಸಿ ಬಿದ್ದರೆ ತಾಯಿ ಕೇಳಿದಂತೆ, ಏನಪ್ಪ ನೋವಾಯ್ತೇನಪ್ಪ ನಿಂಕ, ಎಲ್ಕನ ತಗಲ್ತೇನಪ್ಪ ಅಂತ. ಹಂಗೆಪ್ಪ ತಾಯಿ ಕೊಳ್ಳು ಅನ್ನೋದು, ಏನೂ ಮಾಡೋಕ್ಕಾಗಲ್ಲ. ಅದು ಒಂದು ಆತ್ಮನೇ ಆಗಿರ್ಬೋದು. ತಾಯಿ ಅನ್ನೋದು ಇತ್ತದಲ್ಲಪ್ಪ ಆಸೆ. ಹಾಂ, ಅದು ಬೇರೆ ಚಿಕ್ಕ ಮಗು ಪಾಪ. ಅವನ ಉದ್ದೇಶ ಏನು? ಅಯ್ಯೋ ತಾಯಿ ಮಗುನ ಯಾಕೆ ದೂರ ಮಾಡಬೇಕು, ಇದ್ರೆ ಇರಲಿ ಬಿಡಿ, ಏನು ತೊಂದರೆ ಮಾಡಲ್ಲ ಅಂತ ಅವನು ಸುಮ್ಮನೆ ಆಗ್ಬಿಟ್ಟವನೆ. ನಾನು ಬಾಯಿಲ್ಲ ಆದ್ರೆ ಹೇಳ್ದನಲ್ಲಪ್ಪ ನೋಡು. ಅಲ್ಲ, ಈ ಮಗು ಎತ್ತೋದಂಗೆ ಎಲ್ಲೋ ಆಡ್ಕೊಳಕ್ಕೆ ಹೋಗಿತ್ತಾಳೆ ಬಿಡಮ್ಮ, ಆ ಎಟ್ಟುಗಳ ಕಡೆ. ಮಕ್ಕಳು ಜಾಸ್ತಿ ಅವ್ರೆ, ಅವು ಆಡ್ಕೊಳಕ್ಕೆ ಹೋಗಿತ್ತಾಳೆ, ಬರ್ತಾಳೆ ಬಿಡು. ಏನೋ ಯಾಳಾದವಳು ನಮ್ಮ ಅಂಬುಜಿ, ಯಾವ ಕಾಲ ಆಯ್ತು ಹೋಗಿ. ಅವ್ರ ಮನೆಗೆ ಇದ್ದು ಹೋಗ್ಬಿಟ್ಲು ನೋಡಂಗೆ. ಲೇ ಅವಳು ನೀರು ಹೊರಟೋದು, ಲೇ ಅಡ್ಡಾಕ್ಲೆ ಆಗ ಜಮ್ ಬದಳು ಜಮ್ನು. ಅಯ್ಯೋ ಹಂಗೆ ಹೊರಟೋದು. ಒಂದು ಜಡ ಕಪ್ತೀನಣ್ಣ. ಹೋಗಿ ಇವ್ನು ಹೊಟ್ಟೋಗ ಇವನ ಜೊತೆಗೆ ಅವನು ಸೇರ್ಕೊಂಡು ಮನೆಗೆ ಬರ್ಕಿಗ್ಲಿರ್ತಾವ್ರಲ್ಲ, ಇವರಿಗೆ ಏನು ಬಂದಿರೋದು. ಅಯ್ಯೋ, ಆ ಶಾನ್ಬೋಗ್ರಿಗೆ ಏನೋ ತಿಳಿದ್ರೆ ಏನಪ್ಪ ಗತಿ. ಎಂಥ ಕೆಲಸ ಮಾಡ್ಬಿಟ್ನಲ್ಲ ನಾನು. ಇವನು ಯಾವನ ಬರ್ತಾನೆ ಅಂತ ನನಗೆ ಏನು ತಿಳಿಯೋದು? ದೊಡ್ಡವನು ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದಿದ್ದು. ಹಾಂ, ಇದು ನೋಡಿದ್ರೆ ಹಂಗಾಗೋಯ್ತಲ್ಲಪ್ಪ. ಅಯ್ಯೋ, ಒಳ್ಳೆ ಕತೆ ಆಯ್ತು. ಹೋಗು, ಹಣೆ ಬರ್ಕ ಒಣೆ ಯಾರು ಮೌ ಜೇಮ ಏನಮ್ಮ ಅಂಬುಜಮ್ಮ? ಲೈ ಶಿಕೋನೆ, ಲೈ ಯಾವನ ಶಿಕೋನ? ಮಾನ ಮರ್ಯಾದೆ ಇಲ್ಲೇನ? ಇಲ್ಲಾಕ ಬಂದು ಮಲ್ಕೊಂಡಿದ್ದೋದಾಗೆ ಮನೆಗೆ ಜಾಗ ಇಲ್ಲ ನನಕ? ಹೋಗಪ್ಪ, ನಮ್ಮ ಅಮ್ಮನ ಯಾವಾಗಲೂ ಬೈತಾ ಇರ್ತಾಳೆ. ನಮ್ಮ ಅಮ್ಮನ ಬಿಟ್ಬಿಟ್ಟು ನೀನು ಬೇರೆ ಯಾರನ್ನ ನಮ್ಮ ಮದುವೆಗಪ್ಪ. ಗೌಚಿಚ್ಚಿ ಒಳ್ಳೆವಳು, ನಮ್ಮ ಅಮ್ಮನ ಸರಿಯಿಲ್ಲ, ಕೆಟ್ಟೋಳು. ಇವಾಗ ತೆಗೆದು ಕೊಟ್ಟಿದ್ದೀನಿ ಅಂದ್ರೆ ಕಾಪಾಡಕ್ಕೆ ಹೆಂಗಿರ್ಬೇಕು? ಎದ್ದೇಳ ಮನೆಗೆ. ಏನಮ್ಮ ಜೇಮ, ನಿಕ್ಕೆ ಮಾನ ಮರ್ಯಾದೆ ಇಲ್ಲೇನಮ್ಮ? ಮಾನ ಮರ್ಯಾದೆ ಇಲ್ಲ ನಿಕ? ಅಲ್ಲ, ನನ್ನ ಮಗನ ಬಂದು ನಿಮ್ಮ ಮನೆಗೆ ನಿಂತೋತವನೆ. ಅಯ್ಯೋ ಅಂಬುಜಮ್ಮ, ಅದಕ್ಕೆ ನಾನೇನು ಮಾಡಲಿ ಹೇಳು? ಇದೊಳ್ಳೆ ಚೆನ್ನಾಗದಲ್ಲ. ಮುಂದುವರಿ